ಪುನೀತ್ ರಾಜ್ಕುಮಾರ್ ತೀರೋದಾಗ ದೇವರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾಡ್ ಆಂಗ್ಸೈಟಿ. ತುಂಬಾ ಜನಕ್ಕೆ ಅದೊಂದು ಹಾರ್ಟ್ ಅಟ್ಯಾಕ್ ಭಯ ಬಂದ್ಬಿಡ್ತು. ಪುನೀತ್ ರಾಜ್ಕುಮಾರ್ ಜೊತೆನೆ ಶಿ ಯೂಸ್ ಟು ವರ್ಕ್ಔಟ್ ಇನ್ ದ ಸೇಮ್ ಜಿಮ್. ಶಿ ಬಿಕೇಮ್ ಸೋ ಕಾನ್ಶಿಯಸ್ ಅಬೌಟ್ ಹೆಲ್ತ್. ನಾನು ಹೋಗ್ಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ. ಆಂಗ್ಸೈಟಿ ನನಗಿದೆ ಅಂತ ನಾನು ಹೇಳ್ಕೊಳ್ಬೇಕು, ಆರ್ ಇಫ್ ಐ ಹ್ಯಾವ್ ಟು ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್, ಮಿನಿಮಲ್ ಸಿಂಪ್ಟಮ್ಸ್ ಏನಿರಬೇಕು. ನೋ ಇಲ್ನೆಸ್ ಡಸಂಟ್ ಮೀನ್ ಯು ಆರ್ ಫಿಸಿಕಲಿ ಫಿಟ್. ಡಿಪ್ರೆಷನ್ ಆಗಿಲ್ಲ ಅಂತಂದ್ರೆ ಆ ಮನುಷ್ಯ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇದ್ದಾನೆ ಅಂತ ಅಲ್ಲ. ಆಂಗ್ಸೈಟಿ ಇಸ್ ಆಲ್ಸೋ ಅ ನಾರ್ಮಲ್ ಇಮೋಷನ್. ನಮ್ ದಿನನಿತ್ಯ ಜೀವನಕ್ಕೆ ಎಫೆಕ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ದೆನ್ ಇಟ್ ಬಿಕಮ್ಸ್ ಅ ಡಿಸಾರ್ಡರ್. ಪ್ಯಾನಿಕ್ ಅಟ್ಯಾಕ್, ಎದೆ ಬಡಿತ ಜೋರಾಗೋದು, ಬ್ರೆತ್ಲೆಸ್ನೆಸ್, ಇನ್ನೇನ್ ಲೋಕ ಮುಗ್ದೇ ಹೋಗುತ್ತೋ ಏನೋ. ಸುತ್ತಮುತ್ತ ಇರೋ ಜೊತೆ ಮಾತಾಡಿದ್ ಕೇಳಿಸ್ತಾ ಇರಲ್ಲ. ಮನೇಲಿ ನಾನು ವಾಟರ್ ಬಾಟಲ್ ಇಲ್ಲೇ ಇಡ್ತೀನಿ, ಡೆಸ್ಕ್ ಕ್ಲೀನೇ ಇರಬೇಕು. ಈಗ OCD ಅನ್ನೋದು ಎಷ್ಟು ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಯಾವಾಗ ನಂಗೆ OCD ಇದೆ, ಯಾವ ಸ್ಟೇಜಿಗೆ ಬಂದಾಗ ನಾನು ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಎಲ್ಲರಿಗೂ ಒಂದೊಂದು ಪರ್ಸನಾಲಿಟಿ ಟೈಪ್ಸ್ ಅಂತ ಇರುತ್ತೆ. ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಟೈಪ್ ಎ ಅಲ್ಲಿ ಪ್ಯಾರನಾಯ್ಡ್, ಸ್ಕಿಜಾಯ್ಡ್, ನೀವೆಲ್ಲ ಮಾರ್ವೆಲ್ ಮೂವೀಸ್ ನೋಡ್ತೀರಾ, ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಟೈಪ್ ಬಿ ಅಲ್ಲಿ ಬಾರ್ಡರ್ ಲೈನ್ ಪರ್ಸನಾಲಿಟಿ, ನಾರ್ಸಿಸಿಸ್ಟಿಕ್, ಇಮೋಷನಲಿ ಅನ್ಸ್ಟೇಬಲ್. ಕ್ಲೀನ್ ಆಗಿಡೋದು ವೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ, ಕೆಲಸ ಲೇಟ್ ಆದ್ರೂ ಪರವಾಗಿಲ್ಲ, ಅದು ಸತಿ ಕೈ ತೊಳ್ಕೊಳ್ತೀನಿ, ಲಾಕ್ ಚೆಕ್ ಮಾಡೋದು. ದೇ ಬಿಕಮ್ ಸ್ಲೋ. ಆಬ್ಸೆಷನ್ ಅಂದ್ರೆ ಥಾಟ್, ಕಂಪಲ್ಷನ್ ಅಂದ್ರೆ ಆಕ್ಷನ್. ಲಾಕ್ ಮಾಡಿದೀನೋ ಇಲ್ಲೋ ಅಂತ ಥಾಟ್ ಬರುತ್ತೆ, ದಟ್ಸ್ ಆಬ್ಸೆಷನ್. ಕಂಪಲ್ಷನ್ ಅಂದ್ರೆ ಮತ್ತೆ ಹೋಗಿ ಚೆಕ್ ಮಾಡೋದು. ನಂಗೆ ಕ್ಯಾನ್ಸರ್ ಬಂದ್ರೂ ಪರವಾಗಿಲ್ಲ, OCD ಯಾಕೆ ಬಂತು? ಹಸ್ಬೆಂಡ್ ವೈಫ್ ಇಬ್ರು ವರ್ಕ್ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ಇದೆ, ಮೇ ಬಿ ಇಟ್ ಇಸ್ ಇಂಪ್ಯಾಕ್ಟಿಂಗ್ ದ ರಿಲೇಶನ್ಶಿಪ್. ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಮೇ ಬಿ ಐ ಆಮ್ ನಾಟ್ ಏಬಲ್ ಟು ರೆಸ್ಪಾಂಡ್ ಬ್ಯಾಕ್ ಇನ್ ಅ ಪಾಸಿಟಿವ್ ವೇ. ಸೊ ನಾನು ಯಾವಾಗ ರಿಲೇಶನ್ಶಿಪ್ ಅಲ್ಲಿ ಇಶ್ಯೂ ಇದೆ ಅಂತ ನಾನು ಸೈಕ್ಯಾಟ್ರಿಸ್ಟ್ ಹತ್ರ. ಪ್ಯಾನಿಕ್ ಅಟ್ಯಾಕ್ ಬಂದಾಗ ಪ್ಯಾಲ್ಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಅವಾಗ ನಾನು ಬ್ರೀದಿಂಗ್ ಮಾಡು ಅಂತ ಹೇಳ್ಕೊಡಕ್ಕಾಗಲ್ಲ. ಆಂಗ್ಸೈಟಿ ಅಟ್ಯಾಕ್ ಏನಾಯ್ತು, ಹಾರ್ಟ್ ಬೀಟ್ ನಂಗೆ ಜಾಸ್ತಿ ಆಗ್ತಾ ಇದೆ, ಐ ಆಮ್ ಸ್ವೆಟ್ಟಿಂಗ್ ಅ ಲಾಟ್, ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ನನಗೆ. ಅವಾಗ ಆಸ್ ಅ ಫ್ಯಾಮಿಲಿ ಏನ್ ಹೇಳ್ಬೇಕು ಅವ್ರಿಗೆ? ಮೆನಿ ಪೀಪಲ್ ಡೋಂಟ್ ನೋ ಹೌ ಟು ರೆಸ್ಪಾಂಡ್ ಟು ಪ್ಯಾನಿಕ್ ಆರ್ ಆಂಗ್ಸೈಟಿ. ಫಸ್ಟ್ ಆಫ್ ಆಲ್ ಏನಾಗಲ್ಲ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಪ್ಯಾನಿಕ್ ಅಟ್ಯಾಕ್ ಅನ್ನೋದು ಇಟ್ಸ್ ಆಲ್ವೇಸ್ ಟೈಮ್ ಬೌಂಡ್, ಬಟ್ ಪಾಸ್ ಆನ್ ಆಗೋವರೆಗೂ ನನ್ನ ಜೀವನನೇ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಇರುತ್ತೆ. ಲಾಜಿಕಲ್ ಮೈಂಡ್ ಇಸ್ ಆಫ್. ಈಗ ನಾನು ಒಬ್ಬನೇ ಇದ್ದಾಗ ನನಗೆ ಆತರ ಆದ್ರೆ ನನ್ನ ಲಾಜಿಕಲ್ ಮೈಂಡ್ ಆಫ್ ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ದಟ್ ಟೈಮ್ ಬೆಸ್ಟ್ ಥಿಂಗ್ ಇಸ್